ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬೇಗ ಹೊರಬರಬೇಕು. ಫಿಲ್ಮ್ ಇಂಡಸ್ಟ್ರಿಯಲ್ಲಿ ದರ್ಶನ್ ಇದ್ರೆ ತುಂಬಾ ಅನುಕೂಲವಾಗಿರುತ್ತೆ. ದರ್ಶನ್ ಬಗ್ಗೆ ನಿರ್ಮಾಪಕ ಎಸ್ ನಾರಾಯಣ್ ಮಾತನಾಡಿದ್ದಾರೆ. ಕೆಟ್ಟಗಳಿಗೆಯಲ್ಲಿ ಏನೋ ಆಗೋಗಿದೆ, ಎಲ್ಲವನ್ನ ದಾಟಿ ಆಚೆ ಬಂದ್ರೆ ನಮಗೂ ಕೂಡ ಖುಷಿನೇ. ಕಾಟೇರ ಹೊರಬರಬೇಕು ಅಂತ ಆಶಿಸಿದ್ದಾರೆ ಎಸ್ ನಾರಾಯಣ್. ಈ ಹಿಂದೆ ಓಂ ಪ್ರಕಾಶ್ ಅವರು ಕೂಡ ಒಂದು ವೇದಿಕೆಯಲ್ಲಿ ಹೇಳಿರ್ತಾರೆ, ಈಗ ಒಂದು 2 days ಬ್ಯಾಕ್ ಅನ್ಸುತ್ತೆ, 2-3 ತಿಂಗಳಲ್ಲಿ ದರ್ಶನ್ ಆಚೆ ಬಂದು ಬಿಡ್ತಾರೆ, ಪಕ್ಕಾ ಬರ್ತಾರೆ ಅನ್ನುವಂತಹ ಮಾತನ್ನ ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳಿದ್ರು. ಅದರ ಬೆನ್ನಲ್ಲೇ ಇದೀಗ ಎಸ್ ನಾರಾಯಣ್ ಅವರು ಕೂಡ ದರ್ಶನ್ ಆಚೆ ಬಂದ್ರೆ, ದರ್ಶನ್ ಹೊರಗೆ ಬಂದ್ರೆ ಇಂಡಸ್ಟ್ರಿಗೆ ಅನುಕೂಲನೇ, ಒಳ್ಳೇದೇ ಆಗುತ್ತೆ, ಬೇಗ ಬರಬೇಕು ಆಚೆ ಅವರು ಅಂತ ಹೇಳ್ಬಿಟ್ಟು ದರ್ಶನ್ ಪರ ಬ್ಯಾಟ್ ಬೀಸಿದ್ದಾರೆ. ಬರಲಿ ಅಂತ ಭಗವಂತನಲ್ಲಿ ದಿನ ಅಲ್ವಾ, ಅವ್ರು ಹೊರಗಡೆ ಬಂದರೆ ಉದ್ಯಮಕ್ಕೆ ಒಳ್ಳೇದು. ಎಲ್ಲ ಉದ್ಯಮ ದೃಷ್ಟಿಯಿಂದ ಅವ್ರು ಇರಬೇಕು, ಉದ್ಯಮದ ಆಸ್ತಿ ಅವರೆಲ್ಲ. ನಮಗೂ ಖುಷಿ ಇದೆ, ಭಾಳ ಬರಲಿ ಅಂತ ಭಗವಂತನಲ್ಲಿ ದಿನ ಬೇಡ್ಕೋತೀವಿ. ಬರಲಿ, ಅದು ಒಳ್ಳೆ ಅಲ್ವಾ, ಅವ್ರು ಹೊರಗಡೆ ಬಂದರೆ ಉದ್ಯಮಕ್ಕೆ ಒಳ್ಳೇದು. ಎಲ್ಲ ಉದ್ಯಮ ದೃಷ್ಟಿಯಿಂದ ಅವ್ರು ಇರಬೇಕು, ಉದ್ಯಮದ ಆಸ್ತಿ ಅವರೆಲ್ಲ. ನಮಗೂ ಖುಷಿ ಇದೆ, ಭಾಳ ಬರಲಿ ಅಂತ ಭಗವಂತನಲ್ಲಿ ದಿನ ಬೇಡ್ಕೋತೀವಿ. ಬರಲಿ, ಅದು ಒಳ್ಳೆ ಅಲ್ವಾ, ಅವ್ರು ಹೊರಗಡೆ ಬಂದರೆ ಉದ್ಯಮಕ್ಕೆ ಒಳ್ಳೆ. ಸೊ ದರ್ಶನ್ ಅವರು ಆಚೆ ಬರಬೇಕು, ನಾನು ಭಗವಂತನಲ್ಲಿ ದಿನ ಬೇಡ್ಕೋತೀನಿ ಭಗವಂತನ ಬಳಿ, ಅವ್ರು ಆಚೆ ಬಂದರೆ ಉದ್ಯಮಕ್ಕೆ ಒಳ್ಳೇದಾಗತ್ತೆ, ಇಂಡಸ್ಟ್ರಿಗೆ ಒಳ್ಳೆದಾಗತ್ತೆ, ಆಚೆ ಬರಲಿ ಅವರು ಅನ್ನುವಂಥ ಮಾತನ್ನ ಎಸ್ ನಾರಾಯಣ್ ಅವರು ದರ್ಶನ್ ಪರ ಮಾತನಾಡ್ತಾ ದರ್ಶನ್ ಪರ ಬ್ಯಾಟ್ ಬೀಸಿದ್ದಾರೆ. ಓಂ ಪ್ರಕಾಶ್ ಅವರು ಇತ್ತೀಚೆಗಷ್ಟೇ ಅವ್ರು ಬಂದೇ ಬರ್ತಾರೆ, ಇನ್ನು 2-3 ತಿಂಗಳಲ್ಲಿ ಆಚೆ ಬರ್ತಾರೆ ಅಂತ ಹೇಳಿದರು. ಇದೀಗ ಎಸ್ ನಾರಾಯಣ್ ಅವರು ಕೂಡ ಅವ್ರು ಬಂದರೆ ನಮಗೂ ಕೂಡ ಒಳ್ಳೇದೇನೆ ಅಂತ ಹೇಳಿಬಿಟ್ಟು ಎಸ್ ನಾರಾಯಣ್ ಅವರು ಕೂಡ ಹೇಳಿರುವಂಥದ್ದು. ಫಿಲಮ್ ಇಂಡಸ್ಟ್ರಿಲಿ ದರ್ಶನ್ ಇದ್ದರೆ ತುಂಬ ಅನುಕೂಲಕರವಾಗಿರುತ್ತೆ. ಎಷ್ಟೋ ಜನರಿಗೆ ಅನ್ನದಾತ ಆತ, ಎಷ್ಟೋ ಜನರು ಒಂದು ಸಿನಿಮಾ ಅಂತ ಬಂದಂತಹ ಸಂದರ್ಭದಲ್ಲಿ ಎಷ್ಟೋ ಜನ ಪ್ರೊಡ್ಯೂಸರ್ಸ್ ಅವರನ್ನು ನಂಬಿ ದುಡ್ಡು ಹಾಕಿರ್ತಾರೆ. ಪ್ರತಿಯೊಬ್ಬರು ಕೂಡ ಇದೇ ಮಾತನ್ನು ಹೇಳ್ತಾ ಇರುವಂಥದ್ದು, ದರ್ಶನ್ ನಮಗೆ ಬೇಕು, ಇಂಡಸ್ಟ್ರಿಗೆ ದರ್ಶನ್ ಬೇಕು ಅಂತ ಹೇಳಿಬಿಟ್ಟು.